ನಮಸ್ಕಾರ. ಇವತ್ತೇನಪ್ಪ ಅಂದ್ರೆ ಒಂದು ಧರ್ಮ ಗುರುಗಳ ಸಮಾಧಿ ಸುಧಾ ಇಡ್ತಾ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ. ಯಾವ ರೀತಿ ಆ ವ್ಯವಹಾರಗಳು ನಡೀತಾ ಇದಾವ ಅಂದ್ರೆ, ಒಬ್ಬ ಬಂಜಾರ ಸಮಾಜದವನಿಗೆ ಒಂದು ಏನೋ ನಮ್ಮ KIDB ಜಾಗ ನಮ್ಗೆ ಆಗಲಿ ಅತ್ಕೇಸಿ ಅವರು ಒಂದು ಅರ್ಜಿ ಹಾಕಿರ್ತಾರೆ 95 ಒಳಗೆ ಶಾಂಕ್ಷನ್ ಆಗಿ SC ಕೋಟಾದಾಗ ಎಲ್ಲ ಅವ್ರಿಗೆ ಬಂದ ಆದ್ಮೇಲೆ ಅವ್ರು ಏನು ಮುಂದೆ ಏನಾಗ್ತಾ ಇಲ್ಲಿ ಎಲ್ಲಾರ ದೊಡ್ಡ ದೊಡ್ಡ ಲೀಡರ್ಗಳು ಸೇರಿ ಅನೇಕ ಡಾನ್ಗಳು ಸೇರಿ ಏನು ದಬ್ಬಾಣಿಕೆ ಮಾಡಿ ಇವತ್ತು ರೈತರಿಗೆ ಅನ್ಯಾಯ ಮಾಡಿ ಒಂದು ಸೇವಾಲಾಲ್ ಗುಡಿ ಒಂದು ಗಣಪತಿ ಗುಡಿ ಹೇಳ್ತಿರಲ್ಲ ದೊಡ್ಡ ಹಾಸಿಗೆಗೆ ಇಲ್ಲಿ ಎಲ್ಲ ಲೀಡರ್ಗಳು ನಾ ಹಿಂದೂವಾದಿ ನಾ ಆ ವಾದಿ ನಾ ಜಾತಿವಾದಿ ನಾ ಈ ವಾದಿ ಅಂತ ಹೇಳ್ತಿರ್ಲ. ಒಂದು ಸೇವಾಲಾಲ್ ಗುಡಿ ಒಂದು ಮಹಾರಾಜ್ ಸಮಾಧಿ ಕಟ್ಟಿದ್ ಸುಧಾ ಕಿತ್ತೋಗ್ದಾರ. ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಜಾಗ ಏನು ಇದು ಪರಿಸ್ಥಿತಿ ಆಗೈತಿ. ಅವ್ರು ಕಟ್ಟಿದ ಮನಿ ಬೋರ್ವೆಲ್ ಹಾಕಿದ ಎಲ್ಲಾನೇ ಲಂಚ ತಗೊಂಡ ಲೋಕಾಯುಕ್ತರಿಗೆ ಸುಧಾ ಹಾಕಿದೈತಿ. ಲಂಚ ತಗೊಂಡ್ ಗೆಸಿ ಅವ್ರಿಗೆ 5 ಲಕ್ಷ ಪಾರ್ಟಿಗೆ ನಾ ಫೋನ್ ಮಾಡಿದ್ದೀನಿ. ಸುನಿಲ್ ಕೋಳಿ ಏನೋ ಸರ್, ಆ ಸುನಿಲ್ ಕೋಳಿ ಅವ್ರಿಗೆ ಫೋನ್ ಮಾಡಿ ನಾ ಇಲ್ರಿ ನಾ KIDB ಅವ್ರಿಗೆ 5 ಲಕ್ಷ ರೂಪಾಯಿ ಹಣ ಕೊಟ್ಟಿನಿ ನಾ ಮಾಡ್ಕೊಟ್ಟಿನಿ ಅಂತ ನಾವ ನೋಡ್ರಿ. ಏನು ಇಲ್ಲ ಅಂದ್ರ ಒಂದ್ 8 ದಿನ 10 ಕೋಟಿ ರೂಪಾಯಿ ಜಾಗ ಐತಿ. ಅದು ಈಗ ಸದ್ಯದಲ್ಲಿ 95 ಇವ್ರು ದುಡ್ಡು ಕೊಟ್ಟು ಗೆಸಿ SC ಆರ್ಡರ್ ಆಗಿದ್ ಜಾಗ ಜನರಲ್ದವ್ರಿಗೆ ಹೆಂಗ ಆಗ್ತಾವ? ಯಾ ಕಾನೂನು ಒಳಗ ಐತಿ SC ಆಗಿದ್ ಜನರಲ್ದವ್ರಿಗೆ ಆಗ್ತಾವ ಕೇಸಿ? ಇವ್ರ ಪರವಾಗಿ ಮಾತಾಡಕ್ ಬರ್ಬೇಕು. ಈಗ ರಾಜಕೀಯದವ್ರು ಹೇಳ್ತಿರ್ಲ ದೊಡ್ಡ ಹಾಸಿಗೆ ನಾ ಹಿಂಗ ಅಂತ ಕೇಸಿ ಅವ ಸತತ್ 1 ವರ್ಷ ತಿರ್ಗಾಡ್ಯಾನೀಗ. 1 ವರ್ಷ ಒಳಗ ಅವನಿಗೆ ಇವತ್ತಿನ ತನಕ ಎಲ್ಲಿ ನ್ಯಾಯ ಸಿಗ್ಲಾರ್ದ ಯಾರೇ ಹೇಳ್ಯಾರ ಕೇಸಿ ನಮ್ಗೆ ಏನ್ ನಮ್ಮ ಸಂಘಟನೆ ಸದಸ್ಯ ಬಿ ಇಲ್ಲ ಪಾಪ. ಅವ ಅಳ್ಕೊಂಡ್ ಬಂದವ ನಾ ಸಾಯ್ತೀನ್ರಿ ಈಗ ಕೇಸಿ ಹೇಳ್ದವ. ನೋಡಪ್ಪ ನೀ ಸಾಯ್ಬೇಡ, ನೋಡ ನನ್ಗೆ ಆಸ್ತಿ ಬೇಡ ಏನು ಬೇಡ, ನನ್ನ ತಂದೆದ ಸಮಾಧಿ ಉಳಿಸ್ರಿ ಅಂತನವ. ನನ್ನ ತಂದೆದ ಸಮಾಧಿ ಐತಿ. ವಾವಿ ಧರ್ಮ ಗುರುಗಳಾಗಿ ಸೇವಾಲಾಲ್ ಪೂಜಾರಿ ಆಗಿ ಗಣಪತಿ ಪೂಜಾರಿ ಆಗಿ ಏನ್ರೆ ಸಮಾಜಕ್ಕೆ ಒಳ್ಳೆ ಆಗ್ಲಿ ಅಂತ ಇರ್ತಾರೆ ನೋಡ್ರಿ. ಇವತ್ತು ಒಬ್ರೇ ಯಾರೇ ಸ್ವಾಮೀಜಿ ಬಂದ ನೋಡ್ರಿ, ಮರಾಠ ಸಮಾಜದ ಗುರುಗಳು ಹಿಂಗ ಆಗೈದ ತಕ್ಷಣ ಹೇಳಿದ ತಕ್ಷಣ ಅರ್ಧ ತಾಸೊಳಗೆ ಇಷ್ಟು ಜನ ಕುಡಿದೀವಿ ನಾವು. ಇವತ್ತು ಮುಂಜಾಳಿ ರೆಡಿ ಮಾಡಿ ಎಲ್ಲಾರು ಧರ್ಮ ಗುರುಗಳು ಇದಿರ್ಲ, ಮಠಾಧೀಶರು ಇದಿರ್ಲ, ಇದ್ರ ಮೇಲೆ ಕೂಡ್ಲೆ ನೀವು ಎಲ್ಲಾರು ಎಚ್ಚರಿಕೆ ಆಗಿ ಎಲ್ಲ ನೀವು ಇವನಿಗೆ ನ್ಯಾಯ ಸಿಗೋರಿಗೆ ನಿಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ಆಗ್ಯಾವ. ಇದು ಒಬ್ರಿಗೆ ಬೇಯ್ದ ತಕ್ಷಣ ಸಾವಿರಾರು ಜನ ಬಂದ್ಬಿಡ್ತೀರಿ. ನಾವು ಈ ಮಹಾರಾಜರಿಗೆ ಬೇಯ್ದಿರಿ ಆ ಮಹಾರಾಜರಿಗೆ ಬೇಯ್ದಿರಿ ಅದ್ ಕೇಸಿ ಆ ಕಟ್ಟಿದ ಸಮಾಧಿನೇ ಕಿತ್ತು ಹೋಗದಾರ ಅದ್ ಕೇಸಿ ಯಾರು ಮಾತಾಡ್ತಾ ಇಲ್ಲ. ಇವತ್ತು 1 ವರ್ಷದಿಂದ ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ರಾಜಕೀಯ ಮಾಡ್ಲಾಕ್ಬೇಕು. ಬಡವ್ರ ಜನಗಳು ಏನು ಮುಂದೆ ತರ್ಲಾಕ ಇವರಿಗೆ ಇದು ಇಲ್ಲ. ಅದ್ರ ಸಂಬಂಧ ಆ KIDB ಅವರು ಎಷ್ಟು ಲಂಚ ತಗೊಂಡಾರಲ್ಲ ಅವ್ರಿಗೆ ಜೈಲಿಗೆ ಹಾಕ್ಸು ತನಕ ಜೈಲಿಗೆ ಹಾಕ್ಸುತ್ತಾನ. ಯಾರ್ಯಾರು ಚಾಮಿಲ್ ಇದಾರ ಅಷ್ಟು ಜನ ಜೈಲಿಗೆ ಹಾಕ್ಸುತ್ತಾನ. ಈ ಸಂಘಟನೆ ವತಿಯಿಂದ ಅಷ್ಟು ಮಹಿಳಾ ಅಧ್ಯಕ್ಷಗಳಾಗಿ ನಮ್ಮ ಎಲ್ಲಾ ಜಿಲ್ಲಾ ಬಾಡಿ ತಾಲೂಕಾ ಬಾಡಿ ಎಲ್ಲಾರು ಸೇರಿ ನಾವು ಇವತ್ತ ಪ್ರತಿಭಟನೆ ಮಾಡ್ಬೇಕಂತ ಸಾಹೇಬ್ರಿಗೆ ಬಂದಿವಿ. 4 ದಿವಸ ಟೈಮಿಂಗ್ ಕೊಟ್ಟಿವಿ. 4 ದಿವಸ ಒಳಗೆ ಅವ್ರಿಗೆ ತಂದು ಅರೆಸ್ಟ್ ಮಾಡ್ಲಿಕ್ಕಂದ್ರ SP ಸಾಹೇಬ್ರಿಗೆ ಬಿ ನಾವು ಮನವಿ ಕೊಡ್ತಾ ಇದೀವಿ, ಲೋಕಾಯುಕ್ತರಿಗೆ ಬಿ ಮನವಿ ಕೊಟ್ಟಿವಿ, ಎಲ್ಲಾ ಕಡೆ ಮನವಿ ಕೊಟ್ಟಿವಿ. 4 ದಿವಸ ಒಳಗೆ ನಮ್ಮ ಇದ್ರ ರಿಪ್ಲೈ ಸಿಗ್ಲಿಕ್ಕಂದ್ರ ಇಡೀ ಕರ್ನಾಟಕ ಒಳಗೆ ಇಡೀ ಇಂಡಿಯಾ ಒಳಗೆ ಇದು ಬೆಂಕಿ ಹೇಳ್ತಾವ. ಯಾಕಂದ್ರೆ ಇದು ಧರ್ಮ ಗುರುಗಳು ಸೇವಾಲಾಲ್ ಮಹಾರಾಜ್ ಸಂಬಂಧ ನಾವು ನಮ್ಮ ಎಷ್ಟೋ ಜನ ನಾವು ಬಲಿದಾನ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಧರ್ಮ ಗುರುಗಳಿಗೆ ಅನ್ಯಾಯ ನಡೀತಾ ಇದ್ದಾವ, ಆ ಸ್ವಾಮೀಜಿಗಳಿಗೆ ಅನ್ಯಾಯ ನಡೀತಾ ಇದ್ದಾವ. ನಿಜವಾಗ್ಲೂ ನೀವು ಎಲ್ಲರೂ ಸೇರಿ ಇದ್ರ ಮೇಲೆ ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಕಾನೂನು ಕೈಯಾಗ ಯಾರು ತಗೋಬೇಡ್ರಿ. ಚರ್ಚೆ ಮಾಡಿ ನಿಮ್ಮ ಕ್ಷೇತ್ರ ಒಳಗ ನೀವು MP MLA ಮಾಡಿ ಕಳ್ಸಿವ್ರಲ್ಲ, ನಿಜವಾಗ್ಲೂ ನಿಮ್ಗೆ ಧರ್ಮ ಗುರುಗಳು ಹತ್ಕೇಸಿ ನೀವು ಧರ್ಮ ಜನಗಳು ಇದ್ರ ಇವ್ರಿಗೆ ಸಾಥ್ ಕೊಟ್ಟು ಇವ್ರಿಗೆ ಸಪೋರ್ಟ್ ಕೊಟ್ಟು ಈ ಬಿಜಾಪುರ ಜಿಲ್ಲೆ ಒಳಗೆ ಈ ಗುಡಿ ಏನೂ ಇಲ್ಲ ಅಂದ್ರೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿದೀವಿ ನಾವು. ಆ ಗುಡಿ ಬೆಳೆಸಿದಕ್ಕೆ 50 ಲಕ್ಷ ರೂಪಾಯಿ ಅವ್ರಿಗೆ ಸಾಯಿವರೆಗೆ ಜೈಲ್ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕಂತ ಇದು ಮಾಡ್ಬೇಕು ಆಗ್ರಹ ಮಾಡ್ತಾ ಇದೀವಿ ನಾವು. ಇದು KIDB ಒಳಗೆ ಬರ್ತಾವ. ಇಂಡಸ್ಟ್ರಿಯಲ್ ಏರಿಯಾ ಒಳಗ 1051 ಸರ್ವೆ ನಂಬರ್ ಐತಿ. 95 ಅಲೌಟ್ ಆಗೈತಿ. ಅದು ಇವ್ರ ಲಕ್ಷ್ಮಣ ನಾಮದೇವ್ ರಾಠೋಡ್ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಆಗೈತಿ. ಅದಕ್ಕೆ ಅವ್ರ ರೈತರು ಬಂದು ಹೇಳ್ತಾರೆ ಅರ್ಧ ಎಕರೆ ಐತಿ. ಒಂದ ಗಣಪತಿ ಗುಡಿ, ಒಂದ್ ಸೇವಾಲಾಲ್ ಗುಡಿ, ಒಂದ ಸ್ವಾಮೀಜಿ ಸಮಾಧಿ, ಇಷ್ಟು ಬೀಳ್ಸ್ಯಾರ ಅವ್ರು. ನಾವೇನು ಅವ್ರಿಗೆ ಆಸ್ತಿ ಕೇಳ್ತಾ ಇಲ್ಲ. ಸುನಿಲ್ ಕೋಳಿ ಇಲ್ಲೇ ಬಿಜಾಪುರದವ ಇದಾನತ್ತ. ಅವ ವ್ಯಕ್ತಿ ಇದಾನ ಅವಂದ. ಯಾಕಂದ್ರೆ ಏನ್ ಮಾಡ್ಯಾನ, ಎಲ್ಲಾ ದುಡ್ಡು ಜಾಸ್ತಿ ಐತಿ. ಅದ್ರ ಹಿಂದೆ ಪ್ರಭಾವಿ ಅಧಿಕಾರಿಗಳ ಪ್ರಭಾವಿ ರಾಜಕೀಯದವ್ರು ಬಿ ಇದಾರ ಅದ್ರ ಶಾಮಿಲ್. ಅದಕ್ಕೆ ಇಷ್ಟು ದಿವಸ 1 ವರ್ಷ ಮುಚ್ಚ ಹಾಕಿದ್ದದು. ಈ ಕಂಪೌಂಡ್ ಕಟ್ಟುದಾಗ್ಲಿ ಇದು ಮಾಡುದಾಗ್ಲಿ ಅವನಿಗೆ ಜಾತಿನ ಏನ್ ಮಾಡಿರ್ತಾನೆ, ಮಗನ ನೀ ಇಲ್ಲಿ ಬಂದ್ರ ಲಮಾಣಗಾರ ಮಗನ ನಿನ್ ಕೊಂದತೀವಿ, ನೀನು ಹೊಡಿತೀನಿ, ನೀನು ಸಾಯಿಸ್ತೀನಿ ಅಂತ ನಾವ
ಹೆಂಗ್ ಸಾಯಿಸ್ತಾವ ನೋಡು. ನಾವೆಲ್ಲರೂ ಸಾಯ್ಲಾಕೆ ಕೂತಿದ್ವಿ, ಸಾಯಿಸ್ಲಿ ಎತ್ಕೇಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿ ಅಂತ ಹೇಳಿದ್ವಿ. ಈಗ ಇವತ್ತು ನಾವು ಅಲ್ಲಿ ಹೋಗ್ತೀವಿ, ಯಾರ್ಯಾರಿಗೆ ಸಾಯಿಸ್ತಾನ ನೋಡ್ತೀವಿ. ಅವ್ನು ಏನು ಭೇಟಿಯಾಗಿ ಜಿಲ್ಲಾಧಿಕಾರಿಗಳು ಹೇಳ್ಯಾರ 4 ದಿವಸ ಒಳಗೆ ನಿಮ್ದು ಏನು ಇದು ಏನ್ರಿ ಅವ್ರಿಗೆ ಅಲಾಟ್ಮೆಂಟ್ ಆದ್ರೆ ಬಿ ನಾವು ರದ್ದುಪಡಿಸ್ಕೇಸಿ ಎಸಿದವ್ರ ಜಮೀನು ಎಸಿದವ್ರಿಗೆ ಇರ್ಬೇಕಂತ ನಾವು ಅರ್ಜಿ ಹಾಕಿದ್ವಿ. ಅರ್ಜಿ ಪ್ರಮಾಣ ಆಗ್ಲಿಕ್ಕಂದ್ರೆ ನಾವು ನಾಳೆ ಬೆಳಗಾವಿ ಹೊಂಟಿದ್ವಿ. ಇದು CM ಗಮನಕ್ಕೆ ಬಿ ತರ್ತೀವಿ. ತಂದ್ಗೇಸಿ ಅವ್ರು ಮಾಡ್ಲಿಕ್ಕಂದ್ರೆ ನಾವು ಉಗ್ರಾಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಸಮಾಜ ವತಿಯಿಂದ ಆಗಲಿ ನಮ್ಮ ಧರ್ಮ ಗುರುಗಳ ವತಿಯಿಂದ ಆಗಲಿ ಎಲ್ಲರೂ ನಾವು ಧಿಕ್ಕಾರ ಕೂಗಿ ನಮ್ಮ ನ್ಯಾಯ ಒದಗಿಸುವವರೆಗೆ ನಾವೆಲ್ಲರೂ ನಮ್ಮ ಸಮಾಜದಿಂದ ಇಲ್ಲಿ ಕೊಂಡಿರ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಇದು KIDB ಇಂಡಸ್ಟ್ರಿ ಏರಿಯಾನಲ್ಲಿ ಒಂದು ಅರ್ಧ ಎಕರೆ ನಮ್ಮ ತಂದೆಯವ್ರ ಪ್ಲಾಟ್ ಇತ್ತು. ಆ ಪ್ಲಾಟ್ನಲ್ಲಿ KIDB ಎಲ್ಲ ರೂಲ್ಸ್ ಪ್ರಕಾರ ಎಲ್ಲ ದುಡ್ಡು ಗಿಡ್ಡು ಎಲ್ಲ ತುಂಬೈತಿ. 95 AC ಕೋಟನಾಗ ಆಗಿದೆ ಐತ್ರಿ. ಇವರು KIDB ಅದವ್ರು ಬೇರೆಯವ್ರಿಗೆ ಅಲಾಟ್ ಮಾಡಿಬಿಟ್ಟವ್ರೆ. 95ರಲ್ಲಿ ಆಗಿದೆ ಸರ್. ನಮ್ಮ ತಂದೆಯವ್ರ ಹೆಸರಿನಲ್ಲೇ ಆಗಿದೆ. ಈ ನೋಟಿಸ್ ನಾವು ಬೇಕಂತ ಒಳ್ಳೆ ಮತ್ತೆ ನೋಟಿಸ್ನು ಕೊಟ್ಟೇವ್. ಬೇಕಾದ್ರೆ ನಾವು ಅದ್ರ ದುಡ್ಡು ತುಂಬ್ತೇವೆ ಕೊಡಿ ಸರ್ ಅಂತ ನೋಟಿಸ್ನು 2024 ಕೊಟ್ಟೀನಿ ಸರ್. ಆಮೇಲೆ KIDB ದವರೇ ಅವರೇ 2013 ನಮಗೆ ಏನೈತಿ ಪ್ರಮಾಣ ಪತ್ರನೂ ಕೊಟ್ಟಾರ ಸರ್ ಆಲೋ ಬ್ರಿಕ್ಸ್ ಮಿಷನ್ದು. ಆಮೇಲೆ ಈಗ ಒಂದು 15 ದಿವಸ ಆಯ್ತು ನಾನು ಊರಲ್ಲಿಲ್ಲ ಸರ್. ಬೇರೆಯವ್ರಿಗೆ ಅಲಾಟ್ ಮಾಡಿ ಎಲ್ಲ ಗುಡಿ ನಮ್ಮ ಸಮಾಜ ಸೇವಾಲಾಲ್ ಗುಡಿ ಒಂದು ಇತ್ತು. ಆಮೇಲೆ ಗಣಪತಿ ಗುಡಿ ಐತ್ರಿ, ಮನೆ ಇತ್ತು 60-80 ಮನೆ ಐತ್ರಿ. ಆಮೇಲೆ ಬೋರ್ವೆಲ್ ಐತಿ, ಎಲ್ಲ ಐತಿ, ಎಲ್ಲ ಕೊಡೋದ್ಬಿಟ್ಟಾವ ಸರ್. ಯಾವುದೋ ಆರ್ಡರ್ ಕಾಪಿನೂ ಕೊಟ್ಟಿಲ್ಲ, ನೋಟಿಸ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ಸರ್. ಮಾತಾಡಿದವ ಸರ್, ಮಾತಾಡಿ ಲೆಟ್ರ್ನು ಕೊಟ್ಟಿವ, ಎಲ್ಲ ಮಾಡಿದವ ಸರ್. ಆಯ್ತು ಹೋಗು ಮಾಡ್ತೇವೆ ಹೋಗಂತವ್ರು ಅಷ್ಟೇ ಸರ್. ಯಾವ್ದು ಅವ್ರು ತಗೋ ಅಂತ ಹೇಳ್ತಾವ್ರ ಸರ್. ನಾವು ಬೇಡ, ನಮ್ಮ ಜಾಗ ನಮ್ಮ ವಾಪಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಜಿಲ್ಲಾಧಿಕಾರಿ ಭೇಟಿಯಾಗೈತ್ರಿ, ಏನು ಹೇಳಿ? ಅವ್ರು ನೋಡ್ತೀನಿ, ಮಾತಾಡಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಸಮಯಾವಕಾಶ ಕೊಟ್ರಿ? ಹಾಂ, ಸಮಯಾವಕಾಶ 4 ದಿವಸ ಟೈಮ್ ಕೊಟ್ಟವ್ರು ಸರ್. ಇಲ್ಲಂದ್ರೆ ಮುಂದೆ ಹೋರಾಟ ಮಾಡ್ತೇವೆ ಸರ್. ತಮ್ಮ ಹೆಸರು ಹೇಳ್ರಿ? ಅಶೋಕ್ ಲಕ್ಷ್ಮಣ್ ರಾಠೋಡ್ ಸರ್. ತಯಾರು ಮಾಡ್ತಿದ್ದವ್ರ KIDB ಒಳಗ ಅದಕ್ಕೆ ಪಾಪ ನೋಡ್ರಿ ರೈತರು ಇದಾರ. ರೈತರ ಸಮಾಧಿ ಸುಧಾ ಕಿತ್ತು ಹೋಗಿತಾ ಇದಾರೆ. ಇವತ್ತ ಗಣಪತಿ ಗುಡಿ, ಶಿವಲಾಲ್ ಗುಡಿ ಎಲ್ಲ ಕಿತ್ತು ಹೋಗಿದಾರವಿ. ಆ ರೈತರ ಈ ಮುತ್ಯ ಅಲ್ಲಿ ಸುಮಾರು ನೂರಾರು ವರ್ಷದಿಂದ ಜೀವನ ಮಾಡ್ಕೊಂಡು ಕೇಸಿ ಈ ಮುತ್ಯ ಜೀವನ ಮಾಡ್ತಾ ಇರ್ತಾನಲ್ಲಿ. ಅರ್ಧ ಎಕರೆ ಜಮೀನು ಕಬ್ಜಾ ಹೊಡ್ಕೊತ. ಮತ್ತು ಅವ್ರು ಏನು ಹೇಳ್ತಾರ ಕಿ ಬೋರ್ ಐತಿ ಇಲ್ಲಿ. ಇದೇ ಗುಡಿ, 2 ಗುಡಿ ಐತಿ, ಕಾಣ್ತಾ ಇದ್ದಾವ ನೋಡ್ರಿ. 2 ಗುಡಿ ಐತಿ. ಇವತ್ತ ನಮ್ಮ ಸಮಾಜಕ್ಕೆ ಬೀಳಿಸ್ತೀವಿ ಬಿಡ್ರಿ. ನಮ್ಮ ಸಮಾಜದ ಗುಡಿ ಬೀಳಿಸ್ಯಾರ, ನಾವೇನು ಅದ್ರ ಬಗ್ಗೆ ಇದು ಮಾಡಂಗಿಲ್ಲ. ನಮ್ಮ ಸಮಾಜದವ್ರು ಏನು ಮಾಡಂಗಿಲ್ರಿ. ಯಾಕಂದ್ರೆ ಅವ್ರಿಗೆ ನಮ್ಮ ಸಮಾಜದಲ್ಲಿ ಏನು ಭಯ ಇಲ್ಲ. ಈ ಗಣಪತಿ ಗುಡಿಗಳು ಎಲ್ಲರಿಗೆ ಸಂಬಂಧಪಟ್ಟಿದ್ದ ಗುಡಿಗಳು ಸುಧಾ ಬೀಳಿಸ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಈ ಗಣಪತಿ ಗುಡಿ ಇವತ್ತ ಏನಾಗೈತೆ ಅಂದ್ರೆ ನೋಡ್ರಿ, ಗಣಪತಿ ಸುಮ್ಕೊಂಡ್ರಿ ಗಣಪತಿ ಗುಡಿ. ಮತ್ತು ನಮ್ಮ ಲೀಡರ್ಗಳು ಹೇಳ್ತಾರ, ನಮ್ಮ ಲೀಡರ್ಗಳು ಏನು ಹೇಳ್ತಾರೆ, ದೊಡ್ಡ ಲೀಡರ್, ನಾನು ಸಮಾಜಾಗಿ ತುಂಬ ಕಳ್ಕೊಳ್ಳಿದ್ದೀನಿ, ದುಡಿತಾ ಇದ್ದೀನಿ. ರಾಜಕೀಯ ಬರ್ತಾರೆ, ವೋಟಿಂಗ್ ಹಾಕೋತಾರೆ, ಇಲೆಕ್ಷನ್ ಮಾಡ್ಕೋತಾರೆ, ಈ ಜನಗಳಿಗೆ ತಂದು ಬೀದಿಗೆ ಬಿಟ್ಟು ಬಿಡ್ತಾರೆ. ಇಂಥ 4 ಲೀಡರ್ಗಳು ನಮ್ದೆಲ್ಲ. ನಮ್ಮ ಸಮಾಜದ ಲೀಡರ್ ಬೇರೆ ಯಾರೂ ಇಲ್ಲ. ನಮ್ಮ ಸಮಾಜದ MP, MLA, ಮಂತ್ರಿ, ಸಂತ್ರಿಗಳು 4 ಇಲ್ಲ. ಇದು ಈ ಮುತ್ಯ. ಈ ಒಬ್ಬ ರೈತ ನನ್ನ ಬೋರ್ ಹಾಕಿ ಅಲ್ಲಿ ಸ್ವಲ್ಪ ತಂಬಾಟಿ ಗಿಡ ಮಾಡ್ಕೊಂಡು ತರಕಾರಿ ಮಾಡ್ಕೊಂಡು ನಾ ಜೀವನ ಮಾಡ್ಬೇಕಂತ ಕಿಸಿ ಮಾಡ್ತಾನೆ. ಮತ್ತು ಅವನಿಗೆ ಇಲ್ಲಿ 2 ಲಕ್ಷದ ಚೆಕ್ ತಗೋ ಅಂತಾನೆ. ಚೆಕ್ ತಗೊಂಡು ಸುಮ್ ಪುತ್ರ ಮಗನ ನೀ ಸರಿ ಇದೆ, ಇಲ್ಲಂದ್ರೆ ನಿನ್ಗೆ ಒದ್ದಕ್ಕೆ ಹಾಕಿಬಿಡ್ತೀನಿ ಅಂತ ಕಿಸಿ ಅಲ್ಲಿ KIDB ಅಧಿಕಾರಿಗಳು ಎಲ್ಲ ಹೇಳ್ತಾರೆ. ಇದು ನೋಡ್ರಿ, ಅವ್ನ ಆಧಾರ್ ಕಾರ್ಡ್ ಐತಿ, ಈ ರೀತಿ ಅವ್ರ ಆಧಾರ್ ಕಾರ್ಡ್ ಐತಿ ಪಾಪ. ಅವನ ಆಧಾರ್ ಕಾರ್ಡ್, ಅವನ ಪ್ಯಾನ್ ಕಾರ್ಡ್, ಮತ್ತು ಅವನು ಈ ಮರಣ ಉತಾರಿ ಇದು. ಯಾಕಂದ್ರೆ ಅಲ್ಲಿ ಹೂಳು ಹಾಕಿದ್ದವನಿಗೆ ಅದು ಸುಧಾ ಬೀಳಿಸ್ಬಿಡ್ತಾವ. ಮತ್ತು ಇದು ಅವ್ರ ಆದೇಶ ಮಾಡಿದ್ದು KIDB ಅವರು ಕೊಟ್ಟಿದ್ದ ಜಮೀನು ಅವ್ರ ಆದೇಶ ಪತ್ರ ಇದು. ಮತ್ತು ಈ ರೀತಿ ಅವ್ರಿಗೆ ಮನವಿ ಕೊಡ್ತಾರೆ. ಇವ್ರು ಅವ್ರ ಮಗ ಹೋಗಿ ಮನವಿ ಕೊಡ್ತಾರೆ, ಇದು ಜಾಗ ನಿಮ್ಗೆ ಏನ್ರ ಟ್ಯಾಕ್ಸ್ ಬಿಕ್ಸ್ ತುಂಬುದಿದ್ರೆ ನಾ ತುಂಬ್ತೀನಿ ಅಂತಾರ. ಅಂದ್ರೆ ಬಿ ಅವ್ರ ಮಗ ಏನು ಹೇಳ್ತಾರೆ, ನೀವು ಸುಮ್ಕೊಂಡಿರ್ತೀಯಲ್ಲ ಅಂತ ಕೇಸಿ ಅವ್ರ ಹತ್ರ 5 ಲಕ್ಷ ರೂಪಾಯಿ ಲಂಚ ತೊಗೊಂಡು ಕೇಸಿ ಅವ್ರಿಗೆ ಜಮೀನು ಮಾಡಿಕೊಡ್ತಾರೆ. ಈ ಲೋಕಾಯುಕ್ತರಿಗೆ ಕಳಿಸಿದ್ವಿ, ತನಿಖೆ ಮಾಡ್ರಿ ಅಂತ ಕೇಸಿ. ಇದು ಅವರೆಲ್ಲ ಅರ್ಜಿ ಅವ್ರು ಕೊಟ್ಟಿದ್ದು, ರೈತರು ಕೊಟ್ಟಿದ್ದು ಎಲ್ಲ. ಇದು ಗೌರ್ಮೆಂಟ್ ಅವ್ರು ಇದು ಮಾಡೋಣ, ಈ ಪತ್ರ ಮುಚ್ಚಿಡ್ತಾರ. ಅವ್ರು ಈ ಪತ್ರ ಮುಚ್ಚಿಟ್ಟಿಗೆಸಿ ಅವ್ರಿಗೆ ಮುಂದೆ ಯಾವ ಅಧಿಕಾರಿ ಕಳ್ಸಂಗಿಲ್ಲ. ಅವ್ರು
ಇವರೆಲ್ಲ ಕಡೆ ಸುತ್ತಾಡ ಒಂದು ವರ್ಷದಿಂದ ಸುತ್ತಾಡಿ ಸಾಕಾಗಿ ನಮ್ಮ ಗಮನಕ್ಕೆ, ನಮ್ಮ ರೈತರ ಸಂಘಟನೆ ಗಮನಕ್ಕೆ ಬಂದು ಹೇಳ್ತಾರೆ. ಇದು ಅವರಿಗೆ ಆರ್ಡರ್ ಆಗಿದೆ. ಇದು ಮೊದಲೇ ಕೈ ಬರೋಣ ಉತ್ತಾರಿ ಇವೆಲ್ಲ ಏನೇನು ಅವರೆಲ್ಲ ದಾಖಲೆಗಳೆಲ್ಲ ಐತ್ರಿ, ಇವ್ರದ್ದೆಲ್ಲ ಉತ್ತಾರಿ ಎಲ್ಲ ಮಾಡಿಕೊಟ್ಟಾರ. ಮೊದಲೇ ಅವ್ರು ಟ್ಯಾಕ್ಸ್ ತುಂಬಿದ ಪಾವತಿಗಳು ಐತಿ, SC ಕೋಟಾನಾಗೆಲ್ಲ ಇದು ಮಾಡಿಕೊಟ್ಟಾರ. ಇವೆಲ್ಲ ಕರೆಂಟ್ ಬಿಲ್, ಇದು ಅವ್ರಿಗೆ ಕರೆಂಟ್ ಕೊಡ್ತಾರ. ಲಕ್ಷಾನ್ಗತ್ಲೆ ನೀರಿನ ಬಿಲ್ ಕಟ್ಟಾರ. ಮತ್ತು ಗೌರ್ಮೆಂಟಿಗೆ ಅನುದಾನ ಚಲೋ ಆಗಲಿ, ಯಾಕಂದ್ರೆ MPML ಡೀಸೆಲ್ಗಳು ನಡೀಲಿ, ಪೆಟ್ರೋಲ್ಗಳು ನಡೀಲಿ, ಅವ್ರು ತಿರುಗಾಡ್ಲಾಕ ಖರ್ಚಿಲ್ಲ ಅದಕ್ಕೆ ಲಕ್ಷಾನ್ಗತ್ಲೆ ಕೊಡ್ತಾರೆ ಅವ್ರಿಗೆ. ನೀರಿನ ಬಿಲ್ ಕಟ್ತಾರೆ ಲಕ್ಷಾನ್ಗತ್ಲೆ ಅವರು ರೈತರು. ಇದು ನೋಡ್ರಿ, ಈ ರೀತಿ ಅವರೆಲ್ಲ ಕಟ್ಟಿದ ಪಾವತಿಗಳು ಐತಿ. ಮತ್ತು ಒಂದೇದು ಏನಪ್ಪ ಅಂದ್ರೆ SCದವರು ಆರ್ಡರ್ ಆಗಿದ್ದ ಜಮೀನು ಜನರಲ್ದವ್ರಿಗೆ ಅಲೌಟ್ ಮಾಡಬಾರ್ದು ಅದಕ್ಕೆ ಐತಿ. ಅವ್ರು ಅದು ಭೀ ಮಾಡಿರ್ತಾರೆ. ನಮ್ಮ ಈ ರೀತಿ ಅವ್ರು ಮಾಡ್ಯಾರ. ಇಲ್ಲಿ ಕಾನೂನು ಮೇಲೆ ನಮ್ದು ತುಂಬ ಗೌರವ ಐತಿ. ಮೊನ್ನೆ SP ಸಾಹೇಬ್ರಿಗೆ ನಾ ಹೇಳ್ತೀನಿ, ಮೊನ್ನೆ ಅನೇಕ 200 ಜನಗಳ ಮೇಲೆ ಕೇಸ್ ಹಾಕಿದ್ರು. ಇದು ಗಂಭೀರ ವಿಷಯ. ಯಾಕಂದ್ರೆ ಇದು ಎಲ್ಲಿರೇ ಹೋರಾಟ ಆಗಬಾರ್ದು, ಎಲ್ಲ ಕಡೆ ಪಬ್ಲಿಕ್ ಹೊರಗೆ ಬರಬಾರ್ದು. ಅಂದ್ರೆ ಕೂಡಲೇ ಯಾರ್ಯಾರು ಮಾಡ್ಯಾರ ಎಂಥ ಭೀ ಅವ ವ್ಯಕ್ತಿ ಇದ್ರೆ ಭೀ ಅವನಿಗೆ ಬೂಟ್ಲೆ ಒದ್ದು ಕೇಸಿ ಒಳಗೆ ಹಾಕಿ ಅವನಿಗೆ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ಎಲ್ಲಿ ಐತಿ ಅವ್ರ ಸಮಾಧಿ ಗುಡಿ ಎಲ್ಲಿ ಐತಿ ಅವ್ರ ಗುಡಿ ಕಟ್ಟಿಕೊಡ್ಬೇಕು. ನಮ್ದು ಏನೂ ಅಭಿಪ್ರಾಯ ಇಲ್ಲ. ಅಟ್ಟು ಮೀರಿ ಕಟ್ಲಿಕ್ಕೆ ಅಂದ್ರೆ ನಾವೆಲ್ಲ ಹೋರಾಟ ಮಾಡ್ತೀವಿ, ಎಲ್ಲರೂ ಸೇರಿ ನಾವು ಕುಂಡಿರ್ತೀವಿ, ರೋಡ್ ಬಂದ್ ಮಾಡ್ತೀವಿ. ಇಡೀ ನಾವು ನಮ್ಮ ಸಮಾಜ ಎಲ್ಲಿ ತನಕ ನಮ್ಮ ಧರ್ಮಗುರುಗಳು ಐತಿ ಎಲ್ಲರೂ ಗಮನಕ್ಕೆ ತಂದು ನಾವು ಎಲ್ಲ ರೀತಿ ಒಳಗೆ ನಾವು ದೊಡ್ಡ ಉಗ್ರಾಗಿ ಹೋರಾಟ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿದವರು ಹೆಸರೇನಪ್ಪ? ಸುನಿಲ್ ಕೋಳೆ ಅಂತ. ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಏನು? ಸುನಿಲ್ ಕೋಳೆ ಅತ್ಕೇಶಿ ಅವ್ರ ಹೆಸರು. ಅವ ಯಾರಿದ್ದಾನೆ ನಮ್ಗೇನು ಗೊತ್ತಿಲ್ಲ. ನಾನು ಏನು ಅವನಿಗೇನು ಮಾತಾಡಿಲ್ಲ, ಗೊತ್ತಿಲ್ಲ. ಅವ ಸುನಿಲ್ ಕೋಳೆ ಇಲ್ರಿ, ಯಾರ್ಯಾಕಿರ್ಲಿ ಅವನಿಗೆ ತಂದ ಕಾನೂನು ರೀತಿ ಒಳಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ತಂದ ಕೇಸಿ ಅವ್ರಿಗೆ ಒಳಗೆ ಹಾಕ್ಲಿಕ್ಕೆ ಅಂದ್ರೆ ನಾವು ಮಾತ್ರ ಎಲ್ಲಿ ಹೋರಾಟ ಮಾಡ್ಬೇಕು, ಇದೇ ಜಾಗ ಕೂತು ಹೋರಾಟ ಮಾಡ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಪ್ರಯತ್ನ ಮಾಡಿದ್ರೆ ಈಗ ಏನು ಮಾಡ್ತಾ ಇದೀವಿ, ಇದು ಗಂಭೀರತಾ ವಿಷಯ ಐತಿ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಂದೆ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಇಡೀ ಬಿಜಾಪುರ ಜಿಲ್ಲೆದು ಯಾರೇ ಜವಾಬ್ದಾರಿ ಐತೆ ಅಂದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗೆ ಐತಿ. ಮೊದಲು ಈಗ ಪೊಲೀಸ್ ಸ್ಟೇಷನ್ನಾಗ ನಾವು ಇವರೆಲ್ಲ ತಿರುಗಾಡ್ಯಾರ ಹಿಂದೆ. ಆವಾಗ ಏನು ಅವ್ರು ಪೊಲೀಸ್ ಸ್ಟೇಷನ್ ತಿರುಗಾಡಿದ್ರೆ ನೀವು ಕೋರ್ಟಿಗೆ ಹೋಗ್ರಿ, ನೀವು ಇಲ್ಲಿ ಹೋಗ್ರಿ, ಇದು ಸಿವಿಲ್ ಮ್ಯಾಟ್ರ್ ಆಗ್ತಾವ, ನಮ್ಗೆ ತಗೊಳಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮ ಸಿವಿಲ್ ಮ್ಯಾಟ್ರ್ ಇರಲಿ, ಅವ್ರು ಕೋರ್ಟಿಗೆ ನೋಡ್ಕೋತಾರೆ. ಒಂದು ಗುಡಿ ಬೀಳಿಸಿದ ಸಮಾಜ ಹಾಳು ಮಾಡೋದು ಕೆಲಸ ಐತಿ. ಒಂದು ಮಂದಿರ ಬೀಳಿಸ್ತಾರೆ, ಒಂದು ಸಮಾಧಿ ರೈತರು ಬೀಳಿಸ್ತಾರೆ ಅಂದಮೇಲೆ ಅದು ವ್ಯವಸ್ಥೆ ಹಾಳು ಮಾಡಿದ ಕೆಲಸ. ಅದಕ್ಕೆ ನಾವು ಕಾನೂನು ವಯದೊಳಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆಗ್ಲಿಕ್ಕಂದ್ರೆ ಅಟ್ಟು ಮೀರಿ ನಾವು ಮುಂದೆ ವಿಚಾರ ಮಾಡೋದು. ಈಗ ನಾವು ಒಂದು 4 ದಿವಸ ಗಡುವು ಕೊಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೊಡಕ್ಕೆ ಬಂದೀವಿ. SP ಸಾಹೇಬ್ರ ಹತ್ರ ಹೋಗ್ತೀವಿ, ಅಲ್ಲಿ ಮನವಿ ಕೊಡ್ತೀವಿ. ಮತ್ತು ನಮ್ಮ ಯಾವ ಸ್ಟೇಷನ್ ಸಂಬಂಧಪಟ್ಟಿದ್ದು ಆ ಸ್ಟೇಷನ್ಗೆ ಹೋಗ್ತೀವಿ. ಹೋಗಿ ಕೇಸಿ ಏನೇನು ಮಾಡ್ತಾರೆ ನೋಡ್ತೀವಿ. 4 ದಿವಸ ಒಳಗೆ ಅವ್ರು ಅರೆಸ್ಟ್ ಆಗ್ಲಿಕ್ಕಂದ್ರೆ ನಾವು ಏನೈತಿ, ನಾವು ನಾಳೆಗೆ ಬೆಳಗಾವಿಗೆ ಹೊಂಟಿವಿ. ಆಲ್ರೆಡಿ ಆಫೀಸಿಗೆ ಹೊಂಟಿದ್ದೀವಿ ಬೆಳಗಾವಾಗ. ಅಲ್ಲಿ ಏನೇನು ಆಗೈತಿ ಏನಿಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿ ನಾವೆಲ್ಲ ಅಲ್ಲಿ ಬೆಳಗಾವಿ ಜಿಲ್ಲಾಧ್ಯಕ್ಷರಿಗೆ ಭೀ ತಿಳಿಸಿದ್ವಿ. ತಿಳಿಸ್ಕೇಸಿ ನಾವೆಲ್ಲ ಅದು ಆಫೀಸ್ ಭೀ ಮುತ್ತಿಗೆ ಹಾಕ್ಬೇಕಂತ ಬೆಳಗಾವಿ ವಿಚಾರ ಮಾಡಿದ್ದೀವಿ ನಾಳೆಗೆ. ಯಾಕಂದ್ರೆ